ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ದೇವಸ್ಥಾನ ಕೊಡಲೇಬೇಕು, ಅಲ್ಲ ಮಿಸ್ಟರ್ ಡಿಕೆ ಮಾಡಿದ್ದೇನು, ಅಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಮಾಡಿದ್ದೇನು. ಈಗ ಒಂದು ಈ ಜಿಲ್ಲೆಗೂ ಅನ್ಯಾಯ ಆಗಿದೆ, ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೂ ಅನ್ಯಾಯ ಆಗಿದೆ. ಯಾಕಂದರೆ ಸ್ವತಂತ್ರ ಬಂದು 80 ವರ್ಷ ಆಯಿತು. ಇಡೀ ಡಿಸ್ಟಿಕಲ್ಲಿ ಎಲ್ಲ ಕ್ಷೇತ್ರನೂ ಸಚಿವರನ್ನು ಕಂಡಿದೆ. ಆದರೆ ಬಾಗೇಪಲ್ಲಿ ಕ್ಷೇತ್ರ ಅತ್ಯಂತ ಹಿಂದುಳಿದ ತಾಲೂಕಿಗೆ ಇದುವರೆಗೂ ಒಂದು ಸಲ ಕೂಡ ಸಚಿವರಾಗದೇ ಇರೋದಕ್ಕೆ ನನಗೆ ನೋವಿದೆ. ಕೆಲವು ಕಾರಣಗಳಿರ್ಬೋದು. ಮೊದಲು ಸರ್ಕಾರ ಇದ್ದಾಗ ಅಲ್ಲಿ ಶಾಸಕ ಇರ್ತಾ ಇಲ್ಲ, ಅಲ್ಲಿ ಶಾಸಕದಲ್ಲಿ ಸರ್ಕಾರ. ಈಗೆಲ್ಲ ಕಾಲ ಕೂಡಿ ಬಂದಾಗಲೂ ಕೊಡದೇ ಇರೋದು ತುಂಬ ನನಗೆ ಬೇಸರನಾಗಿದೆ, ನೋವಾಗಿದೆ. ಯಾಕಂದರೆ ನಾನು ಪಕ್ಷಕ್ಕೆ ಎಷ್ಟು ನಿಷ್ಠೆಯಾಗಿದ್ದೀನಂದರೆ ತಮಗೆಲ್ಲ ಗೊತ್ತು. ಬಿಜೆಪಿಯವರು ಆಪರೇಷನ್ ಕಮಲ ಮಾಡಿದಾಗ ಈ ಭಾಗದ ನನ್ನ ಸ್ನೇಹಿತ ಡಾಕ್ಟರ್ ಸುಧಾಕರ್, ಈಗಿನ ಲೋಕಸಭಾ ಸದಸ್ಯರು, ನನಗೆ ಪಾಪ ಸುಮಾರು ಸಲ ನನಗೆ ಹೇಳಿದ್ರು, ರೆಡ್ಡಿಯವರೇ ಬಂದ್ಬಿಡಿ, ಇಬ್ಬರು ಜೊತೆಯಲ್ಲಿದ್ದೀವಿ, ನೀವು ಚಿಕ್ಕಬಳ್ಳಾಪುರ ಉಸ್ತುವಾರಾಗಿ ನಾನು ಕೋಲಾರ ಉಸ್ತುವಾರಾಗ್ತೀನಿ, ಬನ್ನಿ ಅಂದರು. ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ಪಕ್ಷದಲ್ಲಿ ನಿಷ್ಠೆ ಆಗಿರಬೇಕು, ಯಾವತ್ತು ಪಕ್ಷಕ್ಕೆ ನಿಷ್ಠೆ ಯಾವತ್ತಾದರೂ ಒಳ್ಳೆಯದಾಗುತ್ತೆ ನಂಬಿದ್ದೆ. ಆದರೆ ಯಾಕೋ ನನಗೆ ಪಕ್ಷ, ನಾನು ತೋರಿಸಿದ ನಿಷ್ಠೆ ನನಗೆ ಪಕ್ಷ ತೋರಿಸ್ತಾ ಇಲ್ಲ ಅಂತ ಬೇಸರ ಇದೆ. ಆದ್ದರಿಂದ ನಾನು 3 ದಿನದಿಂದ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ. ಕಾರಣ, ನನ್ನ ಕೈಯಲ್ಲಿ ನಮ್ಮ ಜನತೆಗೆ ಆನ್ಸರ್ ಕೊಡೋಕೆ ಆಗ್ತಾ ಇರಲಿಲ್ಲ. ನಾನು ನಮ್ಗೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ, ಸಲ ಆಗ್ತೀನಿ ಅನ್ನೋ ಮಾತು ಹೇಳಿದ್ದೆ. ಅದರಲ್ಲೂ ನನಗೂ ಮೊದಲನೇದಾಗಿ ಇಂಡಿಪೆಂಡೆಂಟ್ ಆಗಿ ಗೆದ್ದಾಗ ಒಂದೇ ತಿಂಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದ್ದೆ. ಕಾಂಗ್ರೆಸ್ ಪಕ್ಷ ಯಾವ್ದು MLC ಆಗಲಿ ರಾಜ್ಯಸಭೆಗೆ ಯಾರಿಗೆ ಮತ ಹಾಕೊಂಡು ಅವ್ರಿಗೆ ಹಾಕಿದ್ದೀನಿ. ಕೊಲೇಷನ್ ಗೌರ್ಮೆಂಟ್ ಇದ್ದಾಗ ನನಗೆ ಒಂದು ನಿಗಮ ಕೂಡ ಕೊಟ್ಟರು. ಆವತ್ತು ನನಗೆ ಬೇಡ, ಬೇರೆಯವ್ರಿಗೆ ಕೊಡಿ, ನನಗೆ ಮುಂದಿನ ದಿವಸದಲ್ಲಿ ನನಗೆ ಒಂದು ಸಚಿವ ಸ್ಥಾನ ಕೊಡಿ, ನನ್ನ ಕ್ಷೇತ್ರ ಅಭಿವೃದ್ಧಿ ಪಡಿಸ್ಕೋಬೇಕು, ನನಗೇನು ಬೇಕಾಗಿಲ್ಲ ಅಂತ ಮಾತಾಡಿದ್ದೀನಿ. ಮೊನ್ನೆ ಫಸ್ಟ್ ಟೈಮು 2023ರಲ್ಲಿ ಸಚಿವ ಸಂಪುಟ ಆದಾಗ ಕೊಡ್ತೀವಿ ಅಂತ ಮಾತು ಕೊಡ್ತಾ ಬಂದರು. ಕೊನೆಗೆ ಡೆಲ್ಲಿಗೆ ಕರೆದು, ಇಲ್ಲ ಸೆಕೆಂಡ್ ಟೈಮ್ 2 ವರ್ಷಕ್ಕೆ ರೀಸಫಲ್ ಮಾಡ್ತೀವಿ, ಖಂಡಿತ ಹಾಕ್ಕೊಡ್ತೀವಿ ಅಂದರು. ಆಗಲೂ ಕೊಡಲಿಲ್ಲ. ನಿಗಮ ಕೊಟ್ಟರು, ನಿಗಮ ನಾನೇ ಬೇಡ ಅಂತ ವಾಪಸ್ ಕೊಟ್ಟೆ. ಇಷ್ಟೆಲ್ಲ ಆದಮೇಲೆ ಮಾಧ್ಯಮ ನಿಮಗೆ ಕೇಳ್ತೀನಿ, ನನಗೆ ಅನ್ಯಾಯ ಆಗಿದೆಯಾ ಕಾಂಗ್ರೆಸ್ ಇಲ್ಲ ಇಲ್ಲ ನೀವೇ ಹೇಳಿ. ನನ್ನ ಫಾಲೋವರ್ಸ್ ಮುಂದೆ ನಾನೇ ಹೇಳಿದೆ, ಬೇಡಪ್ಪ ಬಂದಲ್ಲ, ಸಾರ್ವಜನಿಕ ತೊಂದರೆ ಕೊಡೋದು ಬೇಡ, ಪಾಪ ಎಲ್ಲರಿಗೂ ತೊಂದರೆ ಆಗುತ್ತೆ ಬಂದಿಂದ ಅಂತ ಹೇಳಿದೆ. ಆದರೂ ಅವ್ರು ಕೇಳಲಿಲ್ಲ.